ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 63ನೇ ಭಾಗ, 11ನೇ ಸ್ಕಂದದ 31ನೇ ಪದ್ಯ. ಶೇಷದೇವ ತನ್ನನ್ನು ಸಂಧಿಸಿದಂಥ ಋಷಿಗಳಿಗೆ ಆ ವೈಕುಂಠದ ವರ್ಣನೆಯನ್ನು ಮಾಡಲಿಕ್ಕೆ ತೊಡಗಿದ್ದ. ಅದರಲ್ಲಿ 30ನೇ ಪದ್ಯ ಈ ಹಿಂದೆ ಮುಕ್ತಾಯ ಕಂಡಿತ್ತು. 31ನೇ ಪದ್ಯದಿಂದ ಇವತ್ತು ನಾವು ಶ್ರವಣ ಮಾಡಬೇಕು. ಆ ವೈಕುಂಠದಲ್ಲಿರುವಂಥ ಸ್ತ್ರೀಯರು ಅಲ್ಲಿ ಹೇಗೆ ಸಂಚಾರ ಮಾಡ್ತಾರೆ ಅನ್ನೋದನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಾರೆ. ವಿಮಾನದಿಂದ ತಮ್ಮ ಮನೆಗಳ ಮೂಲಕ ಕಡೆಗಳಿಂದ ಅವರು ಹೊರಟು ಆ ಉದ್ಯಾನವನಕ್ಕೆ ಬರ್ತಾರೆ. ಅಲ್ಲಿರುವಂಥ ಸರೋವರಗಳಲ್ಲಿ ಅವರು ವಿಹಾರ ಮಾಡ್ತಾರೆ. ಅವರೇನು ಬಟ್ಟೆಗಳನ್ನು ಧಾರಣೆ ಮಾಡಿರ್ತಾರೆ ಅವು ಅತ್ಯಂತ ಸೂಕ್ಷ್ಮವಾದ ಬಟ್ಟೆ. ಶಬಲದ್ಯುತೀನಿ ಮದನಸ್ಯ ಜಗಜ್ಜಯ ವೈಜಯಂತ್ಯ ಇತಿ ನಿಶ್ಚಿನುಮಃ. ಅವು ಕೇವಲ ಬಟ್ಟೆಗಳಲ್ಲ, ಅವ್ರು ಉಟ್ಕೊಂಡಂಥದ್ದು ಕೇವಲ ಬಟ್ಟೆ ಅಲ್ಲ. ಕವಿ ಅದನ್ನು ವರ್ಣನೆ ಮಾಡ್ತಾರೆ ಅದು ಉತ್ಪ್ರೇಕ್ಷಾಲಂಕಾರದ ಮೂಲಕ. ಹೇಗೆ ಏನು ಉಟ್ಕೊಂಡದ್ದು ಏನು ಹಾಗಾದ್ರೆ ಅಂತಂದ್ರೆ, ಅವರು ಧರಿಸಿದ ಬಟ್ಟೆಗಳು ಮನ್ಮಥ ಧಾರಣೆ ಮಾಡುವಂಥ ಧ್ವಜಗಳು, ಪತಾಕೆಗಳು. ಮನ್ಮಥ ಪತಾಕೆಗಳನ್ನ ಯಾಕೆ ಧಾರಣೆ ಮಾಡ್ತಾನೆ ಅಂತಂದ್ರೆ, ಜಗಜ್ಜಯ ವೈಜಯಂತ್ಯ, ಇಡೀ ಜಗತ್ತನ್ನು ಮನ್ಮಥ ಗೆದ್ದು ಬಿಟ್ಟಿದ್ದಾನೆ. ಎಲ್ಲರನ್ನೂ ಕೂಡ ತನ್ನ ಬಾಣಗಳ ಮೂಲಕ ಆತ ಕಾಮೌಷರನ್ನಾಗಿ ಮಾಡಿ ಗೆದ್ದು ಬಿಟ್ಟಿದ್ದಾನೆ. ಜಗತ್ತೆಲ್ಲವೂ ಎಲ್ಲ ಸ್ತ್ರೀ ಪುರುಷರು ಆತನಿಗೆ ಅಧೀನರಾಗಿ ಬಿಟ್ಟಿದ್ದಾರೆ. ಆತ ಧಾರಣೆ ಮಾಡುವಂಥ ಪತಾಕೆಗಳೇನಿವೆ ಆ ಪತಾಕೆಗಳೇ ಈ ಬಟ್ಟೆಗಳು. ಕರಪಲ್ಲವೈಸ್ತರಲಿತೈರಲಿತೈ ಅಸಕೃತ್ ಕೊನಕ ಕಂಕಣಕೈ ನವಮ ರೋಮ ರಾಜಿ ವಲ್ಗು ಮೃದು ಪ್ರತನೂದರೈರತಿಮನಾಕ್ತರಲೈ ಕುಚಕುಂಭ ಪೂರ್ಣತರಕಾಂತಿ ಸುಧಾ ರಸಶೇಷ ಬಿಂದು ವಿಸರಚ್ಛವಿಭಿ ವರಹಾರ ರಾಜಿಭಿರುತಾನುಪದಂ ಪರಿಲೋಟಿತಾಭಿರುಷನೀರುರಸಿ. ಆ ತರುಣ ತರುಣಿಯರು ಆ ಸ್ವರ್ಗದಲ್ಲಿ, ಆ ವೈಕುಂಠದಲ್ಲಿ ವಿಹಾರ ಮಾಡ್ತಾರಲ್ಲ, ವಿಹಾರ ಮಾಡುವಾಗ ಅವರ ವೈಭವ ಹೇಗಿರ್ತದೆ ಅಂತ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ವಿಮಾನದಿಂದ ತರುಣ ತರುಣಿಯರು ಇಬ್ಬರು ಕೂಡ ಇಳಿದು ಮುಂದೆ ಉಪವನದ ಕಡೆಗೆ, ಸರೋವರದ ಕಡೆಗೆ ಸಾಗ್ತಾರೆ. ಸಾಗುವಾಗ ಆ ಸ್ತ್ರೀಯರು ಕೆಲವು ಬಾರಿ ಹಿಂದೆ ಉಳಿತಾರೆ, ಪುರುಷರು ಮುಂದೆ ಹೋಗ್ತಿರ್ತಾರೆ. ಆ ಪುರುಷರು ಮುಂದೆ ಹೋಗುವಾಗ ಸ್ವಲ್ಪ ಮುಂದೆ ಹೋಗಿ ಅವ್ರು ಯಾಕೋ ಇನ್ನೂ ಬರಲಿಲ್ಲಲ್ಲ ಅಂತ ಅವರು ಮರಳಿ ನೋಡ್ತಾರೆ, ಹಿಂತಿರುಗಿ ನೋಡ್ತಾರೆ. ಅನುವೀಕ್ಷಿತುಂ ತನು ವಿಲಾಸಮಿಮಂ ತರುಣಾಭವಂತ್ಯತ ನಿವೃತ್ತ ಮುಖಾಹ. ಅಲ್ಲಿರುವ ತರುಣರು ತಮ್ಮ ಮುಖ ಹೊರಳಿಸಿ ಎಲ್ಲಿದ್ದಾರೆ ಅಂತ ನೋಡ್ತಾರೆ. ಅವರಿಗೆ ಆ ತಮ್ಮ ಪತ್ನಿಯರು, ತಮ್ಮ ಪ್ರೇಯಸಿಯರು ಹಿಂದೆ ಬರ್ತಾ ಇರೋದು ಅವರ ಕಾಲುಗಳಲ್ಲಿರುವಂಥ ಗೆಜ್ಜೆಗಳ ಮೂಲಕ ಗೊತ್ತಾಗ್ತದೆ. ಆ ಸ್ತ್ರೀಯರು ಎಂಥವರಾಗಿರ್ತಾರೆ, ತಮ್ಮ ಗೆಳತಿಯರ ಜೊತೆಗೆ ಬರ್ತಾ ಇರ್ತಾರೆ. ಬರುವಾಗ ತಮ್ಮ ಕೈಗಳನ್ನು, ತಮ್ಮ ತೋಳುಗಳನ್ನು ಗೆಳತಿಯರ ಹೆಗಲ ಮೇಲೆ ಇಟ್ಟಿರ್ತಾರೆ, ಇಟ್ಕೊಂಡು ಬರ್ತಾ ಇರ್ತಾರೆ. ಕನತ್ ಅಸಕೃತ್ ಕೊಣತ್ ಕನಕ ಕಂಕಣ ಕೈ, ಬಂಗಾರದ ಕೈ ಬೆಳೆಗಳನ್ನು ತೊಟ್ಟಿರ್ತಾರೆ. ಆ ಕೈ ಬೆಳೆಗಳು ಮೇಲಿಂದ ಮೇಲೆ ಶಬ್ದ ಮಾಡ್ತಾ ಇರ್ತವೆ. ಅವರ ಎದೆ ಮೇಲೆ ಅವರೇನು ಹಾರವನ್ನು ಧಾರಣೆ ಮಾಡಿರ್ತಾರೆ, ಆ ಹಾರದ ಕಾಂತಿ ಸುತ್ತಲೂ ಎಲ್ಲ ಕಡೆ ಪಸರಿಸ್ತಾ ಇರ್ತದೆ. ಅದನ್ನು ನೋಡಿದ್ರೆ ಹೇಗೆ ಕಾಣಿಸ್ತದೆ ಅಂತಂದ್ರೆ, ಕುಚಕುಂಭ ಪೂರ್ಣತರ ಕಾಂತಿ ಸುಧಾ. ಅವರ ಎದೆಯಲ್ಲಿ ತುಂಬಿದಂಥ ಆ ಅಮೃತ ಏನಿದೆ, ಆ ಅಮೃತ ತುಂಬಿ ಹೆಚ್ಚಾಗಿ ಇನ್ನು ಅಲ್ಲಿ ನಿಲ್ಲಿಕ್ಕೆ ಜಾಗವಿಲ್ಲದಂತೆ ಹೊರಗೆ ಸೂಸುವಂತೆ ಕಾಣಿಸ್ತದೆ. ಅಮೃತದ ಬಿಂದುಗಳು ಹೊರಗೆ ಬಂದರೆ ಅವು ಈ ಮುತ್ತು, ರತ್ನ ಇತ್ಯಾದಿ ರೂಪದಿಂದ ಹೊಳೆಯುವಂತೆ ಕಾಣ್ತವೆ. ಅವರು ತೊಟ್ಟಿರುವಂಥ ಹಾರದ ಕಾಂತಿ ನೋಡಿದರೆ ಹಾಗಿದೆ. ಅವರ ಹೊಟ್ಟೆ, ಆ ಹೊಟ್ಟೆಯ ಮೇಲಿರುವಂಥ ರೋಮಗಳ ಒಂದು ಸಾಲು, ಊರ್ಧ್ವಮುಖವಾಗಿರುವಂಥ ರೋಮಗಳ ಸಾಲು, ಅಂಥ ಅವರ ಹೊಟ್ಟೆ, ಅಂಥ ಎದೆ. ವರಹಾರ ರಾಜಿಭಿರುತಾನುಪದಂ ಪರಿಲೋಟಿತಾಭಿಹಿ ಅಶನೈಹಿ ಉರಸಿ. ಆ ಹಾರಗಳು ಎದೆಯ ಮೇಲೆ ಹೊರಲಾಡ್ತಾ ಇರ್ತವೆ.
ವದನೈಹಿ ಶುಚಿಸ್ಮಿತ ಕಟಾಕ್ಷರಸೈಹಿ. ಆ ಸ್ತ್ರೀಯರು ತಾವು ಸುತ್ತಮುತ್ತಲು ನೋಡುವಾಗ ಎಲ್ಲ ಕಡೆ ತಮ್ಮ ಮಂದಹಾಸವನ್ನ, ತಮ್ಮ ಕಟಾಕ್ಷವನ್ನು ಬೀರ್ತಾ ಇರ್ತಾರೆ. ಚಲಕುಂಡಲೋಲ್ಲಸಿತ ಗಂಡಯುಗೈಹಿ. ಕಿವಿಗಳಲ್ಲಿ ಕರ್ಣಕುಂಡಲವನ್ನು ಧಾರಣೆ ಮಾಡಿರ್ತಾರೆ. ಆ ಕರ್ಣಕುಂಡಲದ ಕಾಂತಿ ಎಲ್ಲ ಕಡೆ ಪಸರಿಸ್ತಾ ಇರ್ತದೆ. ಹೀಗೆ ಆ ಸ್ತ್ರೀಯರು ಹಿಂದೆ ಬರ್ತಿರುವಾಗ ಆ ಸ್ತ್ರೀಯರ ಸೊಬಗನ್ನು ನೋಡ್ಲಿಕ್ಕಾಗಿ ಮುಂದೆ ಹೋದಂಥ ಗಂಡಸರು ಮುಖ ತಿರುಗಿಸಿ ಅವ್ರನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅನುಪಾಲಿತಾಸ್ವದಯಿತೈರ್ದಯಿತಾಃ ಕಥಮಪ್ಯುಪೇತ್ಯ ಕುಚಭಾರನತಾಃ ಶನಕೈಃ ಪುನಸ್ತದವಲಂಬ ಬಲಾತ್ ಕಿಲತಾ ವಿಶಂತಿ ಪರಮೋಪವನಂ. ಉಪವನಕ್ಕೆ ಅವರು ಪ್ರವೇಶ ಮಾಡ್ತಾರೆ. ಅವರೆಂಥವರು? ಅನುಪಾಲಿತಾಃ ಸ್ವದಯಿತೈಹಿ. ಗಂಡಂದರಾದವರು, ಪ್ರಿಯಕರರಾದವರು ತಮ್ಮ ಪ್ರೇಯಸಿಯನ್ನು ಕರ್ಕೊಂಡು ಹೋಗ್ತಾರೆ ಮುಂದೆ. ಕಥಮಪ್ಯುಪೇತ್ಯ ಕುಚಭಾರಣತಃ. ಎದೆ ಭಾರದಿಂದ ಆ ಪ್ರೇಯಸಿಯರು ಬಗ್ಗಿರ್ತಾರೆ. ಅಂಥ ಸೌಂದರ್ಯ ಅವ್ರದ್ದು. ಆ ಗಂಡಂದ್ರ ಕೈ ಹಿಡ್ಕೊಂಡು ಅಲ್ಲಿಂದ ಮುಂದೆ ಅವರು ಆ ಉಪವನದಲ್ಲಿ ಒಳಗೆ ಪ್ರವೇಶ ಮಾಡ್ತಾರೆ. ಹಸಿತ ಪ್ರಸೂನ ನಿಕರೋರು ಭರ ಪ್ರಣಮತ್ ಸುವರ್ಣ ಮಣಿಸರ್ವತರೋನ್ ಉಪಗೂಹಯನ್ನ ಮೃತ ಸಿಂಧು ಸಖಃ ಪವನೋನಕಸ್ಯ ಸುಖಮೇಧಯತಿ. ಅವರು ಆ ಉದ್ಯಾನವನಗಳಲ್ಲಿ ವಿಹಾರ ಮಾಡುವಾಗ ಮಂದವಾದಂತಹ ಒಂದು ಮಾರುತ ಅಲ್ಲಿ ಬೀಸ್ತಿರ್ತದೆ. ಅಲ್ಲಿ ಬೀಸುವಂಥ ಗಾಳಿ ಆ ಎಲ್ಲ ವೈಕುಂಠದ ನಿವಾಸಿಗಳಿಗೆ ಅದ್ಭುತವಾದಂತಹ ಒಂದು ಸುಖ, ಮೋಕ್ಷದ ಸುಖವನ್ನು ಅದು ಒದಗಿಸ್ತದೆ. ಆ ಮಂದ ಮಾರುತ ಎಲ್ಲಿಂದ ಬರ್ತಿರ್ತದೆ ಅಂತಂದ್ರೆ ಸುತ್ತಮುತ್ತ ಇರುವಂತಹ ಗಿಡಗಳ ಮೇಲೆ, ಮರಗಳ ಮೇಲೆ ಅದು ಬೀಸಿ ಬರ್ತಿರ್ತದೆ. ಹಸಿತ ಪ್ರಸೂನ ನಿಕರ ಉರುಭರ. ಆ ಮರಗಳಲ್ಲಿ ಅರಳಿ ನಗ್ತಾ ಇರುವಂತಹ ಹೂಗಳು, ಆ ಹೂಗಳ ಮೇಲೆ ಇದು ಬೀಸ್ತಿರ್ತದೆ. ಮತ್ತು ವೃಕ್ಷಗಳಾದರೂ ಎಂಥವು? ಸುವರ್ಣ ಮಣಿ ಸರ್ವತರೂನ್. ಬಂಗಾರದ ಮರಗಳು, ರತ್ನ ಖಚಿತವಾದಂತಹ ಮರಗಳು, ಅದರಲ್ಲಿ ಹೂಗಳು, ಸುಗಂಧಭರಿತವಾದ ಹೂಗಳು. ಆ ಹೂಗಳ ಮೇಲೆ ಬೀಸಿ ಈ ಗಾಳಿ ಬರ್ತಿರ್ತದೆ. ಉಪಗೂಹಯನ್ ಅಮೃತ ಸಿಂಧು ಸಖಃ. ಇಲ್ಲೊಂದು ವಿಶೇಷಣ ಕೊಡ್ತಾರೆ. ಅಮೃತ ಸಿಂಧು ಅಂತಂದ್ರೆ ಅಮೃತದಿಂದಲೇ ತುಂಬಿರುವಂತಹ ಒಂದು ಸಮುದ್ರ, ಅದರ ಗೆಳೆಯ ಈ ಗಾಳಿ. ಅದು ಯಾಕೆ ಹಾಗೆ ವರ್ಣನೆ ಮಾಡ್ತಾರೆ ಅಂತಂದ್ರೆ, ವೈಕುಂಠದಲ್ಲಿ 2 ಸಮುದ್ರಗಳಿವೆ. ಅರಶ್ಚವೈ ನ್ಯಶ್ಚ ಸುಧಾ ಸಮುದ್ರವು ದ್ವೌ, ಅರಶ್ಚವೈ ನ್ಯಶ್ಚ ಅರ್ಣವು ಬ್ರಹ್ಮಲೋಕೆ ಅಂತನೂ ಒಂದು ಕಡೆ ವೇದವಾಕ್ಯ ಇದೆ. ಪುರಾಣಗಳಲ್ಲೂ ಅದನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಒಟ್ಟು 2 ಸಮುದ್ರಗಳು, ಒಂದು ಅರ ಅಂತ ಒಂದು, ನ್ಯ ಅಂತ ಮತ್ತೊಂದು. ಇವೆರಡೂ ಕೂಡ ಸಮುದ್ರದ ಅಮೃತದಿಂದ ಕೂಡಿದಂಥ ಸಮುದ್ರಗಳು. ಹೀಗೆ ಆ ಸಮುದ್ರದಿಂದ ಈ ಗಾಳಿ ಬೀಸಿ ಬರುವಾಗ ತಂಪಾದಂಥ ಜಲಬಿಂದುಗಳನ್ನು ತಗೊಂಡು ಬಂದಿರ್ತದೆ. ಹಾಗೆ ಸುಗಂಧ ಭರಿತವೂ ಕೂಡ ಆಗಿರ್ತದೆ. ಇಂಥ ಗಾಳಿ ಆ ವೈಕುಂಠವಾಸಿಗಳ ಸುಖಕ್ಕೆ ಕಾರಣ ಆಗುತ್ತದೆ. ವರಪಾರಿ ಭದ್ರಕ ಸುಕಲ್ಪತರೋ ವ್ರಜಪಾರಿಜಾತ ಹರಿಚಂದನವತ್ ಸಹಿತಂ ಸಮಾಧಿ ಪತತಾನ ನಗೈಹಿ ಪರಿಭೂಷಯಂತಿ ತದಹೋ ಋತವಃ. ಆ ವೈಕುಂಠದಲ್ಲಿ ಋತುಗಳು, ವಸಂತ, ಗ್ರೀಷ್ಮ, ವರ್ಷ ಮೊದಲಾದ ಋತುಗಳಿವೆಯಲ್ಲ, ಆ ಋತುಗಳು ಆ ವೈಕುಂಠವಾಸಿಗಳ ಎಲ್ಲ ರೀತಿಯಾದಂತಹ ಸುಖಕ್ಕೂ ಕಾರಣ ಆಗ್ತವೆ. ಮತ್ತು ಅಲ್ಲಿರುವಂತಹ ವೃಕ್ಷಗಳು, ಅದ್ಯಾವ ವೃಕ್ಷಗಳು ಅಂತಂದ್ರೆ ಪಾರಿಭದ್ರಕ, ಕಲ್ಪತರು, ಪಾರಿಜಾತ, ಹರಿಚಂದನ, ಹೀಗೆ ನಾನಾ ಥರದ ವೃಕ್ಷಗಳು ಆ ವೈಕುಂಠ ಲೋಕದಲ್ಲಿರ್ತವೆ. ಮಂದಾರ, ಪಾರಿಜಾತ, ಹರಿಚಂದನ, ಕಲ್ಪವೃಕ್ಷ, ಸಂತಾನ ವೃಕ್ಷ, ಇಷ್ಟೆಲ್ಲ ವೃಕ್ಷಗಳು. ಈ ಎಲ್ಲ ವೃಕ್ಷಗಳು ಆಯಾ ಋತುಗಳಲ್ಲಿ ಯಾವ್ಯಾವ ಹೂಗಳನ್ನು ಧಾರಣೆ ಮಾಡಬೇಕೋ ಅವನ್ನೆಲ್ಲ ಧಾರಣೆ ಮಾಡಿಕೊಂಡು ಅಲ್ಲಿ ಶೋಭಿಸ್ತಾ ಇರ್ತವೆ. ಇಲ್ಲೊಂದು ಶ್ಲೋಕ ಇದೆ. ಉಪಚಾರ ನಂದನಮಿದಂ ಜುವನಂ ನಿಯಮೇನ ನಂದಯತಿಯನ್ನ ಜನಂ ಪರಮೇವ ನಂದನಮುಪೇಂದ್ರ ವನಂ ಸಕಲಂ ಸದಾ ತದಭಿನಂದಯತಿ. ಈ ಶ್ಲೋಕ ಕೆಲವು ಹಳೆಯ ಪುಸ್ತಕಗಳಲ್ಲಿ ಕಾಣಿಸೋದಿಲ್ಲ. ಪ್ರಾಯ ಪ್ರಕ್ಷಿಪ್ತ ಶ್ಲೋಕ ಇರಬೇಕು ಅಂತ ಬಹುತೇಕ ವ್ಯಾಖ್ಯಾನಕಾರರೆಲ್ಲ ಅದನ್ನು ಅಭಿಪ್ರಾಯ ಪಡ್ತಾರೆ. ಸ್ವರ್ಗಲೋಕದಲ್ಲಿ ನಂದನವನ ಇದೆ, ಅದೆಲ್ಲರಿಗೂ ಗೊತ್ತು. ಆ ನಂದನವನಕ್ಕೆ ನಂದನವನ ಅಂತ ಕರೀತಾರೆ.
ನಂದನ ಅಂತಂದ್ರೆ ಸಂತೋಷ ಪಡಿಸುವಂಥ ವನ ಅಂತ ಅರ್ಥ. ಅತ್ಯಂತ ಸಂತೋಷ ಕೊಡುವಂಥ, ಸುಖ ಕೊಡುವಂಥ ವನ ಅಂತ ಅರ್ಥ ನಂದನವನಕ್ಕೆ. ಆ ನಂದನವನವನ್ನೇ ನಂದನ ಅಂತ ಹೇಳಿ ಕರೀತಾರಲ್ಲ, ಸ್ವರ್ಗದ ವನವನ್ನ, ಅದಷ್ಟೇನು ಉಚಿತವಾದ ಹೆಸರಲ್ಲ. ಯಾಕೆಂದ್ರೆ ಅದು ಎಲ್ಲರಿಗೂ ಸುಖ ಕೊಡೋದಿಲ್ಲ. ಸ್ವರ್ಗಕ್ಕೆ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಸುಖ ಕೊಡ್ತದೆ. ಪರಮೇವ ನಂದನ ಉಪೇಂದ್ರವನಂ ಸಕಲಂ ಸದಾ ತದಭಿನಂದಯತಿ. ಇಂದ್ರನ ವನ, ಇಂದ್ರ ಅಂದ್ರೆ ದೇವೇಂದ್ರ, ಅವನ ವನ ನಂದನವನ ಸುಮ್ಮನೆ ಅದಕ್ಕೆ ಹೆಸರು. ಈ ಉಪೇಂದ್ರನ ಕರೆಸ್ಕೊಂಡಿರುವಂಥ ಭಗವಂತನ ವನ ಇದೆಯಲ್ಲ, ಅದು ಎಲ್ಲರಿಗೂ ಸುಖ ಕೊಡ್ತದೆ. ಅದರಿಂದ ಇದೇ ಹೆಚ್ಚು ಶ್ರೇಷ್ಠವಾದ್ದು ಅಂತ ವರ್ಣನೆ ಮಾಡ್ತಾರೆ. ಆದರೆ ಈ ಶ್ಲೋಕ ಎಷ್ಟೋ ಪ್ರಾಚೀನ ಟೀಕಾಕಾರರು ತಗೊಂಡ ಪುಸ್ತಕಗಳಲ್ಲಿ ಇದು ಕಾಣಿಸೋದಿಲ್ಲ. ಮತ್ತು ಅಲ್ಲಿ ಹೇಳಿ ಹೊರತಿರುವಂಥ ವಿಷಯವೂ ಕೂಡ ಬಹಳ ಏನು ಮಹತ್ವದ್ದು ಅಂತ ಕಾಣಿಸೋದಿಲ್ಲ. ನಂದನವನ ಆಗಲಿ, ವೈಕುಂಠದಲ್ಲಿರುವಂಥ ವನ ಆಗಲಿ, ಇದು ಯಾವುದೂ ಕೂಡ ಎಲ್ಲರಿಗೂ ಸುಖ ಕೊಡೋದಿಲ್ಲ. ವೈಕುಂಠದಲ್ಲಿರುವ ವನವೂ ಕೂಡ ಸಾತ್ವಿಕರಾದವರಿಗೆ ಸುಖ ಕೊಟ್ಟಿದ್ದೇ ಹೊರತು ರಾಜಸ ತಾಮಸರಾದವರಿಗೆ ವೈಕುಂಠಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲದೆ ಇದ್ದವರಿಗೆ ಅದ್ಯಾವುದೂ ಸುಖ ಕೊಡುವಂಥದ್ದಲ್ಲ. ಆದ್ದರಿಂದ ಈ ಶ್ಲೋಕ ಅಷ್ಟೇನು ಸ್ವಾರಸ್ಯಪೂರ್ಣವಾದಂಥ ಅರ್ಥವನ್ನು ಹೇಳುವಂಥದ್ದಲ್ಲ, ಪ್ರಾಚೀನಕಾರರು ಸ್ವೀಕಾರ ಮಾಡಿದ್ದು ಅಲ್ಲ. ಅದೊಂದು ಇದನ್ನು ಪ್ರಕ್ಷಿಪ್ತ ಅಂತ ಹೇಳಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಸ್ಮಿತಮಾಧವಿ ಕುಸುಮರಮ್ಯತರೌ ನವಚಂಪಕಾದಿ ಕುಸುಮೋಲ್ಲಸಿತೌ ಮಧುಮಾಧವೋ ಮಧುಪಗೀರ್ಮಧುರೌ ಮಧುಜಿತ್ ಪ್ರಿಯಾನ್ ಪರಪ್ರಮದಮಾನಯತಃ. ಮುಂದೆ ವಸಂತ ಋತುವನ್ನು ವರ್ಣನೆ ಮಾಡ್ತಾರೆ ಈ ಪದ್ಯದಲ್ಲಿ. ಈ ವಸಂತ ಋತುವಿನಲ್ಲಿ ಚೈತ್ರ ಮತ್ತು ವೈಶಾಖ ಇವೆರಡು ಮಾಸಗಳು. ಆ ಚೈತ್ರ ಮತ್ತು ವೈಶಾಖ ಮಾಸ ಎರಡರಲ್ಲೂ ಕೂಡ ತೇವಾಂಶ ಹೆಚ್ಚಾಗಿರೋದ್ರಿಂದ ಎಲ್ಲ ಕಡೆ ಹೂಗಳು ಅರಳಿ ನಿಂತಿರ್ತವೆ. ಅಲ್ಲಿ ಒಂದು ಹೂ, ಅದು ಮಾಧವಿ ಪುಷ್ಪ ಅಂತ ಈಗ ವರ್ಣನೆ ಮಾಡ್ತಾರೆ ಅದನ್ನು. ಸ್ಮಿತ ಮಾಧವಿ ಕುಸುಮ ರಮ್ಯತರವು, ಮಾಧವಿ ಅನ್ನುವ ಹೂವು ಅರಳಿ ನಿಗ್ತಾ ಇರ್ತದೆ. ಅಂಥ ಹೂವುಗಳ ಸೊಬಗು ಎಲ್ಲ ಕಡೆ ಹರಡಿರ್ತದೆ. ಅದನ್ನು ಈ ಪ್ರಾಕೃತ ಭಾಷೆಗಳಲ್ಲಿ ಅದಿರ್ಮುತ್ತೆ ಅಂತ ಹೇಳ್ತಾರಂತೆ. ನಾನು ಇಲ್ಲಿ ಕೇಳಿಲ್ಲ, ನಿಮಗೆಲ್ಲಾದರೂ ಗೊತ್ತಿದ್ರೆ ಸರಿ. ಮಧುಮಾಧವು ಮಧುಪಗೀರ್ ಮಧುರವು. ಚೈತ್ರ ಮತ್ತು ವೈಶಾಖ ಮಾಸಗಳಿಗೆ ಮಧು ಮತ್ತು ಮಾಧವ ಅಂತ ಕರೀತಾರೆ. ಯಾಕೆಂದ್ರೆ ಚೈತ್ರಕ್ಕೆ ಮಧು ಅಂತ ಹೆಸರು, ವೈಶಾಖಕ್ಕೆ ಮಾಧವ ಅಂತ ಹೆಸರು. ಈಗ ಈ ಎರಡು ಪರ್ಯಾಯ ಶಬ್ದಗಳು ಹೆಚ್ಚೇನು ನಮಗೆ ವ್ಯವಹಾರದಲ್ಲಿ ಕಾಣುವಂಥವಲ್ಲ. ಆದರೂ ಕಾವ್ಯಗಳಲ್ಲಿ ಮಧು ಮತ್ತು ಮಾಧವ ಅನ್ನೋ ಶಬ್ದಗಳನ್ನು ಉಪಯೋಗ ಮಾಡ್ತಿರ್ತಾರೆ. ಹೀಗೆ ಮಧು ಮಾಧವವು ಚೈತ್ರ ಮತ್ತು ವೈಶಾಖ ಮಾಸಗಳು. ಮಧುಪಗೀರ್ ಮಧುರವು, ಮಧುಪ ಅಂತಂದ್ರೆ ದುಂಬಿಗಳು ಮತ್ತು ಬೇರೆ ಬೇರೆ ಹಕ್ಕಿಗಳು. ಆ ಹಕ್ಕಿಗಳು ಹೂವಿನಲ್ಲಿರುವಂಥ ಜೇನನ್ನು ಕುಡಿಲಿಕ್ಕಾಗಿ ಬಂದಿರ್ತವೆ. ಆ ಹಕ್ಕಿಗಳ ಮತ್ತು ದುಂಬಿಗಳ ಝೇಂಕಾರ ಎಲ್ಲ ಕಡೆ ಪಸರಿಸಿರ್ತದೆ. ಅಂಥ ಚೈತ್ರ ಮತ್ತು ವೈಶಾಖ ಮಾಸಗಳು ಮಧುಸೂದನನ ಭಕ್ತರಾದಂಥ ಈ ವೈಕುಂಠವಾಸಿಗಳೇನಿದ್ದಾರೆ ಅವರಿಗೆ ಸುಖ ಕೊಡ್ತದೆ. ಮಧುಜಿತ್, ಮಧು ಅಂತಂದ್ರೆ ಮಧುವನ ರಾಕ್ಷಸ, ಅವನನ್ನು ಜಿತ್ ಅಂದ್ರೆ ಕೊಂದಂಥ ಮಧುಸೂದನ ಅನ್ನುವ ಭಗವಂತ, ಅವನಿಗೆ ಪ್ರಮದ ಅಂದ್ರೆ ಸಂತೋಷ ಕೊಡ್ತದೆ. ನವಮಲ್ಲಿಕಾಸ್ರಜಮಭೀಷ್ಟತಮಃ ಶುಚಿ ಸಂಭವಾಂ ಪ್ರಣಯಿನೀ ಶಿರಸಿ ಕಲಯಂ ಸ್ವಯಂ ನ ಕುಶಲೇತಿ ಕಿಲ ಪ್ರತಿಘಟ್ಟಯತ್ತು ಕುಚಾವುರಸ. ಇದು ಕೂಡ, ಈ ಶ್ಲೋಕನೂ ಕೂಡ ಆ ಚೈತ್ರ ಮಾಸದ್ದೇ ವರ್ಣನೆ. ಆ ಚೈತ್ರ ಮಾಸದಲ್ಲಿ ಹೊಸ ಮಲ್ಲಿಗೆ ಹೂವು ಬಿಟ್ಟಿರ್ತದೆ, ಎಲ್ಲ ಕಡೆ ಉತ್ಪನ್ನ ಆಗಿರ್ತದೆ. ಒಂದು ವೈಕುಂಠದ ಒಂದು ಮನೆಯಲ್ಲಿ ಒಬ್ಬಳು ತರುಣಿ ಆ ಮಲ್ಲಿಗೆ ಹೂಗಳನ್ನು ತಂದು ಅದನ್ನು ಆಕೆ ಒಂದು ಹೂವಿನ ಹಾರ ಮಾಡಿ ಅದನ್ನು ಧಾರಣೆ ಮಾಡಲಿಕ್ಕೆ ಅವಳು ಪ್ರಯತ್ನ ಪಡ್ತಿದ್ದಾಳೆ. ಬೇರೆ ಯಾರು ಧಾರಣೆ ಮಾಡಿಸೋರಿದ್ದರೆ ಅವರು ತಾವಾಗಿಯೇ ಸುಲಭವಾಗಿ ಧಾರಣೆ ಮಾಡಿಸ್ತಾರೆ. ಎಲ್ಲಿ ಆ ಹೆಣ್ಮಕ್ಕಳ ಆ ಕೇಶಪಾಶದಲ್ಲಿ, ಆ ತುರುಬಿನಲ್ಲಿ ಅದನ್ನು ಎಲ್ಲಿ ಸರಿಯಾಗಿ ಕೂಡಿಸ್ಬೇಕು, ಎಲ್ಲಿ ಅದನ್ನು ಸಿಕ್ಕಿಸಬೇಕು ಅಂತ ಅವ್ರು ಮಾಡ್ತಾರೆ. ಆದರೆ ಪ್ರಾಯ ಅವಳಿಗೆ ಆ ಧಾರಣೆ ಮಾಡಿಸ್ಲಿಕ್ಕೆ ಬೇರೆ ಯಾರು ಇರಲಿಲ್ಲ. ಆದ್ದರಿಂದ ಅವಳು ತಾನೇ ಧಾರಣೆ ಮಾಡಲಿಕ್ಕೆ ಹೊರಟಿದ್ಲು. ಶುಚಿ ಸಂಭವಾಂ, ಅದು ಆ ಕಾಲದಲ್ಲಿ ಹುಟ್ಟಿದಂಥದ್ದು, ಆ ವಸಂತ ಋತುವಿನಲ್ಲಿ ಹುಟ್ಟಿದಂಥ ಒಂದು ಅದ್ಭುತವಾದಂಥ ಮಲ್ಲಿಗೆಯ ಹೂಗಳ ಹಾರ ಅದು. ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿದಂಥ ಹಾರ. ಆ ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿದಂಥ ಹಾರ ಏನಿದೆ, ನಾನು ಇದನ್ನು ಹೇಳುವಾಗ ಸ್ವಲ್ಪ ತಪ್ಪು ಹೇಳಿದೆ. ಚೈತ್ರ ವೈಶಾಖ ಎರಡರದ್ದು ಹಿಂದೆ ವರ್ಣನೆ ಬಂತು. ಇಲ್ಲಿ ಮುಂದೆ
ಜ್ಯೇಷ್ಠದ ವರ್ಣನೆ ಇಲ್ಲಿ ಮಾಡ್ತಾರೆ. ಜ್ಯೇಷ್ಠದ ಮಾಸದ ವರ್ಣನೆ. ಶುಚಿ ಅಂದರೆ ಜ್ಯೇಷ್ಠ ಮಾಸ. ಆ ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿದಂಥ ಮಲ್ಲಿಗೆ ಹೂವು ಅಂತ ಅರ್ಥ. ಅವಳದನ್ನು ಧಾರಣೆ ಮಾಡ್ಲಿಕ್ಕೆ ಹೊರಟಾಗ ಇವನು ಅವಳ ಪ್ರಿಯಕರ ಏನು ಮಾಡ್ತಾನೆ, ಕಲಯನ್ ಸ್ವಯಂ ನ ಕುಶಲ ಐತಿ, ನಿನಗೆ ಅದನ್ನು ಹೇಗೆ ಧಾರಣೆ ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ಧಾರಣೆ ಮಾಡಿಸ್ತೇನೆ ಬಾ ಅಂತ ಹೇಳಿ ಅವಳ ಹತ್ರ ಹೋಗಿ ಆ ಹೂವಿನ ಹಾರವನ್ನು ತಾನು ಹಿಡಿದುಕೊಂಡು ಅವಳನ್ನು ತಾನು ಆಲಿಂಗನ ಮಾಡ್ಕೋತಾನೆ. ಅವಳ ಎದೆಯನ್ನು ತನ್ನ ಎದೆಯಿಂದ ಆತ ಘರ್ಷಿಸ್ತಾನೆ. ಮಧುರಸ್ವರಾಸ್ತತ ಪತತ್ರಿ ತತೆ ಪ್ರಕಟಾಂತ ಪಂಕ್ತಿರ್ಸುತನೇತ್ರ ರುಚಃ ಶಿಖಿನೋ ನುಯಾಂತಿ ಸಹಸ್ರದೃಶಂ ಜಲಧರ್ತು ಲಕ್ಷ್ಮಣ ದ್ವಿಜನೃತ್ತಮಹೇ. ಇನ್ನು ಮುಂದೆ ಈ ಶ್ಲೋಕದಲ್ಲಿ ಬರುವಂಥದ್ದು ವರ್ಷ ಋತು, ಮಳೆಗಾಲದ ವರ್ಣನೆ. ಶಿಖಿನಃ ಅಂದರೆ ನವಿಲುಗಳು. ಆ ನವಿಲು ಏನು ಮಾಡ್ತವೆ ಅಂತಂದರೆ ಮಧುರ ಸ್ವರಾಹ, ಅತ್ಯಂತ ಇಂಪಾದಂಥ ಧ್ವನಿಯಿಂದ ಹಾಡ್ತಾ ಇರ್ತವೆ. ತಮ್ಮ ಗರಿಗಳನ್ನೇ ಬಿಡಿಸಿ ಹಾಡ್ತಾ ಅವು ನರ್ತನ ಮಾಡ್ತಾ ಇರೋದ್ರಿಂದ ಅನುಯಾಂತಿ ಸಹಸ್ರದೃಶಂ, 1000 ಕಣ್ಗಳುಳ್ಳಂಥ ಇಂದ್ರ ಏನಿದ್ದಾನೆ ಆ ಇಂದ್ರನನ್ನು ಇವು ಅನುಕರಣೆ ಮಾಡ್ತೀವೋ ಎಂಬಂತೆ ಕಾಣ್ತಿವೆ. ಇಂದ್ರನಿಗೆ ನೀನು 1000 ಕಣ್ಗಳುಳ್ಳವನಾಗು ಅಂತ ಶಾಪ ಇತ್ತು. ಮೊದಲು ಗೌತಮರು ಶಾಪ ಕೊಟ್ಟಿದ್ರು. ಅವನಿಗೆ ಆ ಬಂದಂಥ ಶಾಪಕ್ಕೆ ನಿನ್ನಲ್ಲಿ ದೇಹದಲ್ಲಿರುವಂಥ 1000 ಕಣ್ಗಳಾಗಿ ಪರಿವರ್ತನೆ ಹೊಂದಲಿ, ನಿನಗೆ ಅದರಿಂದ ಯಾವುದೇ ಅಸಹ್ಯ ಆಗದೇ ಇರಲಿ. ವಸ್ತುತಃ ಆ ಗೌತಮರ ಶಾಪ ಬೇರೆ ಇತ್ತು. ಆ ಶಾಪಕ್ಕೊಂದು ಪ್ರತಿಶಾಪವನ್ನು ಬ್ರಹ್ಮನೋ ಯಾರೋ ಕೊಟ್ಟಿದ್ರು, ಅದು ನಾವು ಹಿಂದೆ ರಾಮಾಯಣದಲ್ಲಿ ನೋಡಿದ್ವಿ. ಹೀಗೆ ಆತ ಸಹಸ್ರ ದೃಕ್, ಆ ಇಂದ್ರನನ್ನು ಅವು ಅನುಕರಣೆ ಮಾಡುವಂತೆ ಕಾಣ್ತವೆ. ಜಲಧರ್ತು ಲಕ್ಷ್ಮಣ್ ನಿಜನ್ ಋತ್ತಮಹೇ. ಜಲಧರ್ತು, ಜಲದ ಅಂದರೆ ಮೋಡ. ಆ ಮೋಡದ ಋತು ಅಂತಂದ್ರೆ ವರ್ಷ ಋತು. ಅದರ ಮಳೆಗಾಲದ ಲಕ್ಷಣ ಏನು ಅಂತಂದ್ರೆ ನವಿಗಳು ಗರಿಗೆದರಿ ಕುಣಿಯೋದೇ ಅದರ ಲಕ್ಷಣ. ಶರದೋಲ್ಲ ಸತ್ಕುವಲಯೇ ಕ್ಷಣಯ ವಿಕಚಾರವಿಂದ ರುಚಿರಾನನಯ ಪ್ರಿಯಯ ಚ ಶೋಭನ ಸುಖಸ್ವನಯ ರಮತೆ ಜನೋ ಮುಖರ ಹಂಸಕಯ. ಮುಂದೆ ಆ ಶರದ್ ಋತುವಿನ ವರ್ಣನೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ಆ ಶರದ್ ಋತುವನ್ನು, ಆ ಶರತ್ ಅನ್ನೋ ಶಬ್ದ ಇದೆಯಲ್ಲ, ಅದು ಸ್ತ್ರೀಲಿಂಗ ಶಬ್ದ ಸಂಸ್ಕೃತದಲ್ಲಿ. ಶರತ್ ಶಬ್ದ ಸ್ತ್ರೀಲಿಂಗ ಆದ್ದರಿಂದ ಆ ಶರದ್ ಋತುವನ್ನು ಆ ಪ್ರೇಯಸಿಗೆ ಹೋಲಿಕೆ ಮಾಡಿ ಶರದ್ ಋತುವಿನಲ್ಲಿಯೂ ಮತ್ತು ಪ್ರೇಯಸಿಯಲ್ಲಿಯೂ ಇಬ್ಬರಲ್ಲೂ ಇರುವಂಥ ಕೆಲವು ಲಕ್ಷಣಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಬ್ಬರಿಗೂ ಸಮಾನವಾದ ಶಬ್ದಗಳು, ಆದರೆ ಆ ಶಬ್ದಗಳಿಗೆ ಸ್ವಲ್ಪ ಅರ್ಥ ಬೇರೆ ಬೇರೆ. ಶರದೋಲ್ಲಸತ್ ಕುವಲಯ ಕ್ಷಣಯ, ಆ ಶರದ್ ಋತುವಿನಲ್ಲಿ ಕೋಳೆ ಹೂವು, ಬಿಳಿ ಬಣ್ಣದ ಒಂದು ರೀತಿಯ ಕಮಲ, ಅದು ಅರಳಿರ್ತದೆ ಶರದ್ ಋತುವಿನಲ್ಲಿ. ವಿಕಚಾರವಿಂದ ರುಚಿರಾನನಯ, ಮತ್ತೆ ಹಾಗೆ ಕಮಲ ಹೂಗಳು ಕೂಡ ಅರಳಿರ್ತವೆ ಎಲ್ಲ ಕಡೆ. ಶೋಭನ ಶುಕಸ್ವನಯ, ಅಲ್ಲಿ ಶರದ್ ಋತುವಿನಲ್ಲಿ ಗಿಳಿಗಳ ಇಂಪಾದಂಥ ದನಿ ಎಲ್ಲ ಕಡೆ ಹರಡಿರ್ತದೆ. ಹಂಸಗಳು ಕೂಡ ನಾನಾ ಥರದ ದನಿ ಮಾಡ್ತಾ ಆ ಕಡೆ ಓಡಾಡ್ತಿರ್ತವೆ. ಶರದ್ ಋತುವಿನಲ್ಲಿ ಮಳೆಗಾಲದ ಆರ್ಭಟ ಕಳೆದು ಎಲ್ಲ ಕಡೆ ಸ್ವಚ್ಛವಾದ ವಾತಾವರಣ ಇರೋದರಿಂದ ಅರಳಿದ ಕಮಲಗಳಿಗೆ, ಅರಳಿದ ಕೋಳೆ ಹೂಗಳಿಗೆ, ಮತ್ತು ಗಿಳಿಗಳಿಗೆ, ಹಂಸಗಳಿಗೆ ಅವುಗಳ ವಿಹಾರಕ್ಕೆ ಯಾವುದೇ ಅಡಚಣೆ ಇರೋದಿಲ್ಲ. ಆದ್ದರಿಂದ ಆ ಶರದ್ ಋತು ಸೊಬಗರಳಿ ನಿಂತಿರ್ತದೆ. ಇದು ಶರದ್ ಋತುವಿನ ವರ್ಣನೆ ಆಯಿತು. ಇವೇ ವಿಶೇಷಣಗಳನ್ನು ಆ ಸ್ತ್ರೀಗೂ ಕೂಡ ಕೊಡಬಹುದು ಅಂತ ಹೇಳ್ತಾರೆ ಕವಿಗಳು. ಅದು ಹೇಗೆಂದರೆ, ಆ ಕುವಲಯ ಪುಷ್ಪ ಅಥವಾ ಕೋಳೆ ಹೂವು ಅಂತ ಕರೀತಾರಲ್ಲ, ಅದು ಅರಳಿದಾಗ ಹೇಗೆ ಕಾಣ್ತದೋ ಅದರಂತೆ ಈ ಪ್ರೇಯಸಿಯ ಕಣ್ಗಳಿವೆ, ಅರಳಿದ ಕಣ್ಣುಗಳು. ವಿಕಚಾರವಿಂದ ರುಚಿರಾನನಯ, ಅವಳ ಮುಖ ಅನ್ನೋದು ಕಮಲದಂತೆ ಅರಳಿದೆ, ಕಣ್ಣುಗಳು ಕುವಲಯ ಪುಷ್ಪದಂತೆ ಅರಳಿವೆ. ಅದಕ್ಕೆ ಹಾಗೆಲ್ಲ ವರ್ಣನೆ ಮಾಡಿ ಕಾರಣ ಏನಂತಂದರೆ, ಸಾಮಾನ್ಯವಾಗಿ ಮುಖ ಅಥವಾ ಇಡೀ ದೇಹ ಬಂಗಾರದ ಅಥವಾ ಕೆಂಬಣ್ಣದ, ಗುಲಾಬಿ ಬಣ್ಣದ ವರ್ಣ ಇರ್ತದೆ. ಅದಕ್ಕಾಗಿ ಮುಖವನ್ನು ಕೆಂಪಾದಂಥ ಕಮಲಕ್ಕೆ ಹೋಲಿಸಿದ್ರು. ಕಣ್ಣು ಸ್ವಲ್ಪ ಬಿಳಿಯಾಗಿರ್ತದಲ್ಲ, ಆ ಬಿಳಿಯಾದಂಥ ಕಣ್ಣುಗಳನ್ನು ಕುವಲಯ ಪುಷ್ಪಕ್ಕೆ ಹೋಲಿಸಿದ್ರು. ಹೀಗದು ವರ್ಣನೆ ಮಾಡುವಂಥ ಒಂದು ವೈಶಿಷ್ಟ್ಯ. ಶೋಭನ ಶುಕಸ್ವನಯ, ಶರದ್ ಋತುವಿನಲ್ಲಿ ಗಿಳಿಗಳ ಇಂಪಾದಂಥ ಧ್ವನಿ, ಈ ಪ್ರೇಯಸಿಯ ಧ್ವನಿ ಗಿಳಿಯಂತೆ ಇಂಪಾದಂಥ ಧ್ವನಿ. ಮುಖರ ಹಂಸಕಯ,
ಈ ಶರದ್ ಋತುವಿನಲ್ಲಿ ಹಂಸ ಅಂದ್ರೆ ಹಂಸವೇ, ಹಂಸ ಪಕ್ಷಿಯೇ, ಹಂಸ ಪಕ್ಷಿ ಧ್ವನಿ ಮಾಡ್ತಿರ್ತದೆ. ಆದ್ರೆ ಈ ಪ್ರೇಯಸಿಗೆ ಸಂಬಂಧಪಟ್ಟಂತೆ ಹಂಸ ಅಂತಂದ್ರೆ ಹಂಸ ಪಾದಕಟಕ, ಇವೆಲ್ಲ ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ. ಈ ಪ್ರೇಯಸಿಗೆ ಸಂಬಂಧಪಟ್ಟಂತೆ ಹಂಸ ಶಬ್ದಕ್ಕೆ ನಾವು ಪಾದಕ್ಕೆ ಹಾಕೊಳ್ಳುವಂತ ಆಭರಣ ಅಂತ ಅರ್ಥ ಮಾಡ್ಬೇಕು. ಅವಳು ನಡೆಯುವಾಗ ಅವಳು ಪಾದಕ್ಕೆ ಹಾಕೊಂಡಂತ ಹಂಸ ಅಂದ್ರೆ ಆಭರಣ ಅದು ಶಬ್ದ ಮಾಡ್ತಿರ್ತದೆ. ಶರದ್ ಋತುವಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಅದು ಆ ಹಂಸವೇ ನಿಜವಾಗಿ ಅಲ್ಲಿ ಶಬ್ದ ಮಾಡ್ತಿರ್ತದೆ. ಅಭಿನಂದಯನ್ ಹಿಮ ಋತುಂ ಸುಸಖಾ ಸ್ಫಟಿಕಾಚಲಚ್ಛಲ ಹಿಮಾಧಿಕೃತಂ ಫಲಿನೀಕುಲಂ ಕುಸುಮಜಂಚಿ ಶಿರೋ ಹಸತೀವ ಫುಲ್ಲ ನವಕುಂದ ರುಚ. ಇದು ಶಿಶಿರ ಋತು, ಈಗ ನಾವು ನೋಡುವಂತ ವರ್ಣನೆ. ಫಲಿನಿ ಅಂತ ಒಂದು ಯಾವುದೋ ಒಂದು ರೀತಿಯಾದ ಒಂದು ಪೊದೆ, ನೋಡ್ಲಿಕ್ಕೆ ತುಂಬಾ ಚಂದ ಇರುವಂತ ಒಂದು ಪೊದೆ ಅಂತ ತಿಳ್ಕೋಬಹುದು. ಆ ಪೊದೆಗಳಲ್ಲಿ ನಾನಾ ಥರದ ಹೂಗಳು ಅರಳಿರ್ತವೆ. ಫಲಿನಿ ಕುಲಂ ಕುಸುಮಯನ್ ಶಿಶಿರ. ಶಿಶಿರ ಋತು ಬಂದಾಗ ಆ ಫಲಿನಿ ಅನ್ನುವಂಥ ಒಂದು ಆ ಹೂವಿನ ಪೊದೆ ಅರಳಿರ್ತದೆ. ಎಲ್ಲ ಕಡೆ ಅರಳಿ ಆ ಹೂಗಳು ತುಂಬಾ ಚೆನ್ನಾಗಿ ಕಾಣ್ತಿರ್ತವೆ. ಹಸತೀವ ಫುಲ್ಲ ನವಕುಂದ ರುಚ. ಕುಂದ ಅಂದ್ರೆ ಅದು ಕೂಡ ಒಂದು ಮಲ್ಲಿಗೆ, ಮಲ್ಲಿಗೆಯ ಒಂದು ಪ್ರಭೇದ. ಮಾಘ ಮಾಸ ಭವಂ ಅಂತ ಹೇಳ್ತಾರೆ. ಮಾಘ ಮಾಸದಲ್ಲಿ ಹುಟ್ಟುವಂಥ ಒಂದು ರೀತಿಯಾದ ಹೂವು ಅದು. ಮಲ್ಲಿಗೆ ಹೂವಿನ ಒಂದು ಪ್ರಭೇದ. ಪ್ರಾಯ ಈ ಮಲ್ಲಿಗೆ ಹೂವು ತೀರ ಸಣ್ಣ ಸಣ್ಣದಾಗಿರ್ತದೆ. ಸಣ್ಣ ಸೂಜಿ ಮಲ್ಲಿಗೆ ಅಂತ ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮಲ್ಲಿಗೆ ಇದು. ಹಸತೀವ ಫುಲ್ಲ ನವಕುಂದ ರುಚ. ಎಲ್ಲ ಕಡೆ ಎಲ್ಲೆಲ್ಲಿ ನೋಡಿದ್ರು ಆ ಮಲ್ಲಿಗೆ ಹೂಗಳು ಅರಳಿವೆ. ಅರಳಿದಂತಹ ಮಲ್ಲಿಗೆ ಹೂಗಳನ್ನು ನೋಡಿದರೆ ಅವು ಆ ಹಲ್ಲಿನಂತೆ ಕಾಣ್ತವೆ. ಹಲ್ಲು ಅಂತ ಅಲ್ಲೇನು ಶ್ಲೋಕದಲ್ಲೇನು ಹೇಳಲಿಲ್ಲ, ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ಫುಲ್ಲ ಅರಳಿದಂಥ ನವಕುಂದ ಹೊಸ ಮಲ್ಲಿಗೆ, ಅವುಗಳ ಕಾಂತಿಯನ್ನು ನೋಡಿದರೆ ಶಿಶಿರ ಋತುವೇ ತಾನಾಗಿಯೇ ನಗುತ್ತಾ ಇದೆ ಅನ್ನೋ ಅಂತ ಕಾಣ್ತಿದೆ. ಇದು ನಾವು ಭೂಲೋಕದಲ್ಲೆಲ್ಲೋ ವರ್ಣನೆ ಮಾಡಿದರೆ ಆ ವರ್ಣನೆಗೆ ಬೇರೆ ಅರ್ಥ. ಇಲ್ಲಿ ವರ್ಣನೆಗೆ ಏನು ಅರ್ಥ ಅಂತಂದ್ರೆ, ಆ ಶಿಶಿರ ಋತುವಿನ ಅಭಿಮಾನಿ ದೇವತೆ ಇರ್ತಾನಲ್ಲ ಅಲ್ಲಿ, ಆತನು ದೇವತೆ ಆದಂದ್ರೆ ಆತನು ಮುಕ್ತನಾದ ದೇವತೆ. ಈ ರೀತಿಯಾಗಿ ಪರಮಾತ್ಮನಿಗೆ ತನಗೆ ಜ್ಯೇಷ್ಠರಾದಂತಹ ಉಳಿದ ದೇವತೆಗಳಿಗೆ, ಲಕ್ಷ್ಮೀ ದೇವಿಗೆ ಈ ಮೂಲಕ ಆತ ಸೇವೆ ಸಲ್ಲಿಸ್ತಿರ್ತಾನೆ. ಸ್ಫಟಿಕಾಚಲಚ್ಛಲ ಹಿಮಾಧಿಕೃತಂ. ಎಲ್ಲ ಕಡೆ ಹಿಮ ಸ್ವಲ್ಪ ಬಿದ್ದಿರ್ತದೆ. ಅದು ಹೇಗೆ ಬಿದ್ದಿರ್ತದೆ ಅಂದ್ರೆ ಸ್ಫಟಿಕಾಚಲಚ್ಛಲ ಹಿಮಾಧಿಕೃತಂ. ಎಲ್ಲಿ ನೋಡಿದಲ್ಲಿ ಸ್ಫಟಿಕದ ತುಣುಕುಗಳು ಬಿದ್ದಿವೆಯೇನೋ ಅನ್ನುವಂಥ ಒಂದು ತೋರಿಕೆ, ಆ ಥರ ಇದು ಕಾಣಿಸ್ತಿರ್ತದೆ. ಇದು ಆ ಶಿಶಿರ ಋತುವಿನ ವರ್ಣನೆ. ಹಿಂದೆ ಬಂದಂತಹ ಶರದ್ ಋತುವಿಗೂ ಈ ಶಿಶಿರ ಋತುವಿಗೂ ಒಂದು ಸ್ನೇಹ. ಆದ್ರಿಂದ ಅಭಿನಂದಯನ್ ಹಿಮ ಋತುಂ ಸಸಖ. ಈ ಶಿಶಿರ ಋತು ತನಗೆ ಗೆಳೆಯನಾದಂಥ ಆ ಹಿಮ ಋತು ಏನಿದೆ, ಹಿಂದಿನ ಋತು ಶರದ್ ಋತು, ಅದು ಅಭಿನಂದನೆ ಮಾಡ್ತದೆ. ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತದೆ. ಹಿಮಶೀತ ವರ್ಷ ಪರಿತಾಪ ಪುರಸ್ಸರ ದೋಷ ಮೂಲ ಮಿಹನರ್ತುಗಣ ಪ್ರಿಯಮೇವ ಸಾಧಯತಿ ನಿತ್ಯಮಹೋ ನ ವಿಮುಕ್ತಿ ಮಾನಿತಿ ವಿಮುಕ್ತಿಮತಾಂ. ಆ ವೈಕುಂಠದಲ್ಲಿ ಋತು ಯಾವುದೇ ಇರಲಿ, ಅದು ವಸಂತ ಋತು ಇರಲಿ, ಗ್ರೀಷ್ಮ ಇರಲಿ, ವರ್ಷ ಇರಲಿ, ಶರತ್, ಶಿಶಿರ, ಹೇಮಂತ ಇವು ಯಾವುದೇ ಇರಲಿ, ಅವೆಲ್ಲ ಋತುಗಳು ಕೂಡ ಆ ಋತುಗಳ ಮೂಲಕ ಬರಬಹುದಂತಹ ಸುಖ, ಆಹ್ಲಾದಕರ ವಾತಾವರಣ ಅದನ್ನು ಜನರಿಗೆ ಕೊಡ್ತಾವೆ ಹೊರತು ಆ ಋತುಗಳ ವೈಪರೀತ್ಯವನ್ನು ಉಂಟು ಮಾಡಿ ತೀರ ಬಿಸಿಲು, ಸೆಖೆ, ತೀರ ಚಳಿ ಇಂಥದ್ದು ಯಾವುದನ್ನೂ ಮಾಡೋದಿಲ್ಲ. ಅಲ್ಲಿರುವಂಥ ಆಹ್ಲಾದಕರವಾದಂಥ ವಾತಾವರಣ ಮಾತ್ರ ಹೊರ ಹಾಕ್ತವೆ. ಹಿಮ ಅಂದರೆ ಥಂಡಿ, ಹಿಮ ಶೀತ ಇದು ಗೊತ್ತು. ವರ್ಷ ಅಂದರೆ ವಿಪರೀತ ಮಳೆ, ಪರಿತಾಪ ಅಂದರೆ ಬಿಸಿಲು. ಈ ದೋಷಗಳಿಗೆ ಅದು ಕಾರಣ ಅಲ್ಲ. ಪರಿತಾಪ ದೋಷಮಿಹ ನರ್ತುಗಣ. ಯಾವ ಋತುವು ಕೂಡ ಯಾವುದೇ ದೋಷವನ್ನು ಕೊಡುವಂಥದ್ದಲ್ಲ. ಪ್ರಿಯಮೇವ ಸಾಧಯತಿ ನಿತ್ಯಮಹ. ಯಾವತ್ತೂ ಕೂಡ ಪ್ರಿಯವಾದ ಆಹ್ಲಾದಕರವಾದ ವಾತಾವರಣಕ್ಕೆ ಅದು ಕಾರಣ ಆಗ್ತದೆ. ಯಾಕೆಂದ್ರೆ ವಿಮುಕ್ತಿಮಾನ್, ಸ್ವಯಂ ಆ ಎಲ್ಲ ಋತುಗಳು ಕೂಡ ಮುಕ್ತರಾದಂಥ ದೇವತೆಗಳು. ಮುಕ್ತರಾದ ದೇವತೆಗಳಾದ್ರಿಂದ
ಆ ಮುಕ್ತ ನಿವಾಸಿಗಳಿಗೂ ಕೂಡ ಸುಖ ಕೊಡ್ತವೆ ಹೊರತು ಬೇರೆ ಯಾವುದೇ ಹಾನಿಕಾರಕ ಆಗೋದಿಲ್ಲ ಅವು. ಅಮೃತಸ್ರಗ್ ಉತ್ತಮ ಫಲಪ್ರಸವಾನ್ ಅಮೃತಾಯ ತತ್ರ ಜನತಾರ್ಪಯತಿ ಉಪಭೋಕ್ತುಮಪ್ಯವಿಧಿಬಂಧವಶಾತ್ ವಿಧಿಬಂಧವಶ ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ. ಆಯಾ ಋತುವಿನಲ್ಲಿ ಬೇರೆ ಬೇರೆ ಹಣ್ಣುಗಳು ಅಲ್ಲಿ ಉತ್ಪನ್ನ ಆಗಿರ್ತಾವಲ್ಲ, ಆ ಹಣ್ಣುಗಳನ್ನು ಅಲ್ಲಿರುವಂಥ ನಿವಾಸಿಗಳು ಅಮೃತ ಶಬ್ದವಾಚನಾದ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡಿ ಪೂಜೆ ಮಾಡ್ತಾರೆ. ಯಾಕೆ ಪೂಜೆ ಮಾಡ್ತಾರೆ? ಇಲ್ಲಿರುವಂತೆ ಬೆಳಗ್ಗೆ ಬೇಗ ಏಳಬೇಕು, ಕಷ್ಟಪಟ್ಟು ಪೂಜೆ ಮಾಡಬೇಕು, ಚಳಿಗಾಲವೇ ಇರಲಿ ಬೇಸಿಗೆ ಇರಲಿ, ಯಾವುದೇ ವೈಪರೀತ್ಯವನ್ನು ಗಣನೆಗೆ ತಂದುಕೊಳ್ಳದೇನೆ ಪೂಜೆ ಮಾಡಬೇಕು ಅನ್ನುವಂಥ ನಿರ್ಬಂಧ ಏನಿದೆ, ಈ ನಿರ್ಬಂಧ ಅಲ್ಲಿಲ್ಲ. ಅದು ಯಾಕೆ ಮಾಡ್ತಾರೆ ಅಂತಂದರೆ, ಆ ಮುಕ್ತಿಗೇನು ಹೋಗಿದ್ದಂಥ ಜೀವರು ಇರ್ತಾರಲ್ಲ, ಅವರೆಲ್ಲ ಸಾತ್ವಿಕ ಜೀವರು. ಸಾತ್ವಿಕ ಜೀವರಾದ್ರಿಂದ ಅವರ ಸ್ವಭಾವವೇ ಅಂಥದ್ದು. ಅವರು ಇಲ್ಲಿದ್ದಾಗಲೂ ಅಲ್ಲಿದ್ದಾಗಲೂ ಸಾಧಕರು ಆರಂಭದ ಹಂತದಲ್ಲಿ ಸ್ವಲ್ಪ ಕಟ್ಟುಪಾಡುಗಳಿಗೊಳಗಾಗಿ ಧರ್ಮಾಚರಣೆ ಮಾಡ್ತಾರೆ. ಮುಂದೆ ಧರ್ಮಾಚರಣೆ ಮಾಡೋದು ಅವರ ಸ್ವಭಾವ ಸಹಜವಾದಂಥ ಚಟುವಟಿಕೆ ಆಗಿಬಿಡ್ತದೆ. ಆದ್ದರಿಂದ ಅಲ್ಲಿ ಹೋದರೂ ಕೂಡ ಅವರಿಗೆ ಆ ಯಾವುದೇ ಪೂಜಾ ಕೈಂಕರ್ಯ ಮೊದಲಾದನ್ನು ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಸಕ್ ಅಂದರೆ ಹಾರ, ಮತ್ತೆ ಉತ್ತಮವಾದಂಥ ಹೂಗಳು, ಹಣ್ಣುಗಳು, ಫಲ, ಚಿಗುರುಗಳು, ಅಮೃತಾಯ, ಅಮೃತ ಶಬ್ದವಾಚನ ಅದು ಭಗವಂತ. ಅವನಿಗೆ ಈ ಜನಗಳು ಅರ್ಪಣೆ ಮಾಡ್ತಾರೆ. ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ. ಪ್ರತಿಯೊಬ್ಬನೂ ಕೂಡ ತನ್ನ ಸ್ವಭಾವವನ್ನು ಅನುಸರಿಸಿ ಪ್ರವೃತ್ತಿ ಮಾಡ್ತಾನೆ ಹೊರತು ನನಗೆ ನಿರ್ಬಂಧ ಇದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ. ದುಷ್ಟರಾದವರು ನೀವು ಎಂಥ ನಿರ್ಬಂಧ ಹಾಕಿದ್ರು, ಎಂಥ ಸೆಕ್ಷನ್ ಜಾರಿ ಮಾಡಿದ್ರು, ಅವ್ರು ಮಾಡಬೇಕಾದಂಥ ಅನ್ಯಾಯಗಳನ್ನು ಮಾಡೇ ಮಾಡ್ತಾರೆ. ಸಜ್ಜನರಾದವರು ನಿರ್ಬಂಧ ಇದ್ರೂ ಇಲ್ಲದೇ ಇದ್ರೂ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಜಗತ್ತಿನಲ್ಲಿ ಕೂಡ ಅದು ಕಂಡಿದೆ. ಅದರಂತೆ ಇವರು ಕೂಡ ಮಾಡ್ತಾರೆ. ಪ್ರಮದಾತಿರೇಕಮುಪಜಾತವತ ಪ್ರಮದಾಗಣೇನ ಚರತೋಪವನೆ ಉಪಗೀಯತೆ ಸ್ಮ ಮಧುರಂ ಮಧುಜಿಚ್ಚರಿತಂ ಸಕಾಂತ ತಟಿನಾ ಸತತಂ. ಅವ್ರೇನು ಮಾಡ್ತಾರೆ? ಉದ್ಯಾನವನಗಳಲ್ಲಿ ಸಂಚಾರ ಮಾಡುವಾಗ ಗಂಡ ಹೆಂಡಂದ್ರು ಸಂಚಾರ ಮಾಡ್ತಿರ್ತಾರೆ. ಪ್ರಮದಾತಿರೇಕ, ಸಂತೋಷದ ತುಪ್ತ ತುದಿಗೆ ಅವ್ರು ತಲುಪಿಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ. ಅಂಥ ಪ್ರಮದೆಯರು ಅಂದರೆ ಸ್ತ್ರೀಯರು ಉಪವನದ ಸಂಚಾರ ಮಾಡುವಾಗ ಮಧುಜಿಚ್ಚರಿತಂ, ಮಧುಸೂದನನ ಚರಿತ್ರವನ್ನು ಅತ್ಯಂತ ಮಧುರವಾಗಿ ಗಾನ ಮಾಡ್ತಿರ್ತಾರೆ. ಸಕಾಂತ ತತಿನ, ಕೆಲವೊಮ್ಮೆ ಅವ್ರ ಗಂಡಂದ್ರು ಕೂಡ ಅವ್ರ ಜೊತೆ ಸಂಚಾರ ಮಾಡ್ತಾರೆ. ಕೇವಲ ಹಾಡೋದಿಲ್ಲ, ಕೆಲವರು ಹಾಡ್ತಿರ್ತಾರೆ. ಅಂತೂ ಗಂಡಂದ್ರ ಜೊತೆಗೂಡಿ ಅಂತಿದೆ, ಜೊತೆಗೂಡಿ ಹಾಡ್ತಾರೆ ಅಂತಲೂ ಅರ್ಥ ಮಾಡ್ಬೋದು, ಹಾಡ್ತಾ ಗಂಡಂದ್ರ ಜೊತೆಗೂಡಿ ಸಂಚಾರ ಮಾಡ್ತಾರೆ ಅಂತಲೂ ತಿಳ್ಕೊಬೋದು. ಎರಡೂ ಅರ್ಥ ತಿಳ್ಕೊಳ್ಬೋದು. ಲಲನಾಲಂತ್ಯಭಿವರಂ ಪ್ರವರ ಲಲಿತಾಲುನಂತಿ ಕುಸುಮಾನಿ ಪರಾಹ ಇತರಾಸ್ರಜೋ ವಿರಚಯಂತಿ ಪತೀನ್ ಅನುರಂಜಯಂತಿ ನಹಿ ಕಾಶ್ಚನನೋ. ಅವ್ರು ಏನು ಮಾಡ್ತಿರ್ತಾರೆ ಉದ್ಯಾನವನಗಳಲ್ಲಿ ಅಥವಾ ತಮ್ಮ ಮನೆಗಳಲ್ಲಿ ಏನು ಮಾಡ್ತಾರೆ ಮುಕ್ತರು ಅಂತಂದರೆ, ಗಂಡಂದಿರು ಮನೆಯಲ್ಲಿ ಕೂತಾಗ ಆ ಗಂಡಂದಿರ ಎದುರುಗಡೆ ಇವರು ನರ್ತನ ಮಾಡ್ತಿರ್ತಾರೆ. ಗಂಡಂದಿರನ್ನು ಸಂತೋಷಪಡಿಸ್ಲಿಕ್ಕಾಗಿ, ಅವರ ಆಹ್ಲಾದಕ್ಕಾಗಿ. ಲಲಂತಿ ಅಂದರೆ ನರ್ತನ ಮಾಡ್ತಾರೆ. ಅಭಿವರಂ, ತಮ್ಮ ಪ್ರಿಯಕರದ ಎದುರಿಗೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ತಮ್ಮ ತೋಟದಲ್ಲಿ ಅಥವಾ ಒಟ್ಟಾರೆ ವೈಕುಂಠದಲ್ಲಿರುವಂಥ ಉದ್ಯಾನವನಗಳಲ್ಲಿ ಅರಳಿದ ಹೂಗಳನ್ನು ಬಿಡಿಸಿ ತರ್ತಾರೆ. ಇನ್ನು ಕೆಲವರು ಆ ಬಿಡಿಸಿದಂಥ ಹೂಗಳನ್ನು ಮಾಲೆಯಾಗಿ ಕಟ್ಟುತ್ತಾ ಇರ್ತಾರೆ. ಅಂತೂ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಇಂಥ ಆಹ್ಲಾದಕರವಾದಂಥ ಚಟುವಟಿಕೆಯಲ್ಲಿ ನಿರತರಾಗಿರ್ತಾರೆ. ಅವರಿಗೆ ಅನುರಂಜಯಂತಿ ನಹಿ ಕಾಶ್ಚನನೋ, ಇವರು ಅವರ ಸಂತೋಷಕ್ಕಾಗಿರ್ತಾರೆ. ಗಂಡಂದರು ಹೆಂಡಂದಿರ ಸಂತೋಷಕ್ಕಾಗಿ, ಹೆಣ್ಣಂದರು ಗಂಡಂದಿರ ಸಂತೋಷಕ್ಕಾಗಿ. ಹೀಗೆ ಯಾರೂ ಕೂಡ ಇನ್ನೊಬ್ಬರ ಸುಖಕ್ಕಾಗಿ ಇಲ್ಲ ಅಂತ ಹೇಳುವಂಥವ್ರು ಯಾರೂ ಇಲ್ಲ. ಪ್ರತಿಯೊಬ್ಬರು ಕೂಡ ಅವರವರ ಸುಖವನ್ನು ಹೆಚ್ಚಿಸಲಿಕ್ಕಾಗಿಯೇ ಕಾತರರಾಗಿರ್ತಾರೆ. ಅಲ್ಲಿಗೆ ಈ 11ನೇ ಸರ್ಗದ 47ನೇ ಶ್ಲೋಕದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.